ಒಂದು ನಿಮಿಷ ಬಂದೆ. ಹೇಳಿ ಚಿಕ್ಕಪ್ಪ. ಸಂಜೀವ, ಲಕ್ಷ್ಮಿಗೆ ಆಗಿಂದ ಫೋನ್ ಮಾಡ್ತಾನೆ ಇದ್ದೀನಿ, ಅವಳು ಫೋನ್ ತೆಗಿತಾ ಇಲ್ಲ, ಅದಕ್ಕೆ ನಿಂಗೆ ಮಾಡಿದೆ ಕಣ. ಅವಳು ಕಾಲೇಜಲ್ಲಿ ಇರ್ತಾಳಲ್ವ ಚಿಕ್ಕಪ್ಪ, ಅದಕ್ಕೆ ರಿಸೀವ್ ಮಾಡಿರಲ್ಲ. ನೀವ್ಯಾಕೆ ಅಷ್ಟೊಂದು ಟೆನ್ಷನ್ ತೊಗೊತಾ ಇದ್ದೀರಾ? ಯಾಕೋ ಗೊತ್ತಿಲ್ಲ ಕಣೋ, ಬೆಳಗಿಂದ ಮನಸ್ಸಿಗೆ ಸಮಾಧಾನನೇ ಇಲ್ಲ. ಪೂಜೆ ಕೂತಾಗ್ಲೂ ಮನ್ಸು ಹಿಡ್ದಕ್ಕೆ ಸಿಗ್ತಾ ಇರಲಿಲ್ಲ. ಲಕ್ಷ್ಮಿಗೆ ಏನಾದರೂ ತೊಂದರೆ ಆಗಿದೆಯಾ ಅನ್ನೋ ಆತಂಕ ಕಾಡ್ತಾ ಇದೆ. ನೀನು ಒಂದ್ಸಲ ಅವಳಿಗೆ ಫೋನ್ ಮಾಡಿ ವಿಚಾರಿಸ್ತೀಯಾ? ನಾನು ವಿಚಾರಿಸೋದು ಯಾಕೆ, ನೀವೇ ವಿಚಾರಿಸಿ. ಇರಿ ಒಂದು ನಿಮಿಷ, ನಾನು ಕಾನ್ಫರೆನ್ಸ್ ಕಾಲ್ಗೆ ಹಾಕ್ತೀನಿ. ಹಾಂ. ಹೇಳೋಣ. ಲಕ್ಕಿ, ಚಿಕ್ಕಪ್ಪ ಲೈನಲ್ಲಿದ್ದಾರೆ, ಮಾತಾಡು. ಅಪ್ಪ. ಲಕ್ಷ್ಮಿ ಮಗಳೇ, ಹುಷಾರಾಗಿದೆಯಾ ತಾನೆ? ಹಾಂ, ಹೌದಪ್ಪ, ನಾನು ಹುಷಾರಾಗೇ ಇದ್ದೀನಿ. ಮತ್ತ್ಯಾಕೆ ಮಗಳೇ ಅವಾಗಿಂದ ಅಷ್ಟು ಸಲ ಫೋನ್ ಮಾಡಿದೆ, ನೀನು ಫೋನೇ ತೆಗಿತಾ ಇಲ್ಲ? ನೀನು ಫೋನ್ ರಿಸೀವ್ ಮಾಡ್ದಲ್ಲಿರೋದು ನೋಡಿ ತುಂಬ ಗಾಬರಿಯಾಗಿ ಹೋಗಿತ್ತು. ಅಪ್ಪ, ಅದು ಇವತ್ತು ಕಾಲೇಜ್ ಫೆಸ್ಟ್ ಇದೆ ಅಪ್ಪ, ಅದು ಪ್ರಾಕ್ಟೀಸ್ ಮಾಡ್ತಾ ಇದ್ವಾ, ಆ ಇದರಲ್ಲಿ ನೋಡಲಿಲ್ಲ. ಸರಿ, ನಾನು ಮತ್ತೆ ಫೋನ್ ಮಾಡ್ತೀನಿ, ಸರಿನಾ? ಅಣ್ಣ, ನೀನೆಲ್ಲಿದ್ಯಾ? ನಿಮ್ಮ ಅತ್ಕೇನು ಕರ್ಕೊಂಡು ಹೊರಗೆ ಬಂದಿದ್ದೆ ಲಕ್ಕಿ. ಇದನ್ನ ಮುಗಿಸ್ಕೊಂಡು ಸೀದಾ ನಿಮ್ಮ ಮನೆಗೆ ಬರ್ತೀವಿ. ಸರಿ ಅಣ್ಣ, ಹಾಗಿದ್ರೆ ನಾನು ಮನೇಲೇ ಸಿಗ್ತೀನಿ. ಸರಿ ಲಕ್ಕಿ, ಬಾಯ್. ಅಬ್ಬಾ, ಲಕ್ಷ್ಮಿ ಆರಾಮಾಗಿದ್ದಾಳೆ. ಇನ್ನು ಮೇಘನ್ ಜೊತೆ ಶ್ಯಾಮ ಹೋಗಿದ್ದಾನೆ. ದೇವ್ರ ದಯದಿಂದ ಮಕ್ಕಳೆಲ್ಲರೂ ಆರಾಮಾಗಿದ್ದಾರೆ. ದೇವ್ರೆ, ಎಲ್ರಿಗೂ ಒಳ್ಳೇದು ಮಾಡಪ್ಪ. ಸರ್, ಲಕ್ಷ್ಮಿ ಟೀಮ್ ಮತ್ತೆ ಶಮಿತಾ ಕಾಣಿಸ್ತಾ ಇಲ್ಲ ಸರ್. ಎಲ್ಲ ಕಡೆ ಹುಡ್ಕಿದ್ವಿ, ಎಲ್ಲೂ ಸಿಗ್ಲಿಲ್ಲ ಸರ್. ಇವಾಗ ಏನು ಮಾಡೋದು ಸರ್? ಇದು ನಮ್ಮ ಕಾಲೇಜಿನ ರೆಪ್ಯುಟೇಷನ್ ಪ್ರಶ್ನೆ. ಬರೀ ಸೀನಿಯರ್ಸ್ ಡ್ಯಾನ್ಸ್ ಮಾಡಿದ್ರು, ಜೂನಿಯರ್ಸ್ ಡ್ಯಾನ್ಸ್ ಮಾಡಿಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಈಗ ಯಾರ್ಯಾರಿದ್ದಾರೋ ಅವ್ರನ್ನೆಲ್ಲ ಸೇರಿಸ್ಕೊಂಡು ಒಂದೇ ಪರ್ಫಾರ್ಮೆನ್ಸ್ ಅಂತ ಅನೌನ್ಸ್ ಮಾಡಿ ಇರೋರ ಹತ್ರನೇ ಡ್ಯಾನ್ಸ್ ಮಾಡಿಸಿ. ಸರಿ ಸರ್. ಹಾಯ್, ನೆಕ್ಸ್ಟ್ ಜೂನಿಯರ್ಸ್ ಕಡೆಯಿಂದ ಆದಿಲಕ್ಷ್ಮಿ ಪರ್ಫಾರ್ಮೆನ್ಸ್ ಇದೆ, ಅನೌನ್ಸ್ ಮಾಡಿಬಿಡಿ. ನೋಡಿ, ಅವ್ರು ಇಲ್ಲದೆ ಇರೋದ್ರಿಂದ ಟೀಮ್ ಜೊತೆ ನೀವಿಬ್ಬರೇ ಪರ್ಫಾರ್ಮ್ ಮಾಡಬೇಕಾಗುತ್ತೆ. ನೀವೊಂದ್ಸಲ ಟೀಮ್ ಜೊತೆ ಮಾತಾಡಿ. ಹೆಲ್ಪ್ ಮೀ ಪ್ಲೀಸ್. ಯಾರಾದ್ರೂ ಇದ್ದೀರಾ? ಪ್ಲೀಸ್ ಹೆಲ್ಪ್ ಮಾಡಿ. ಕೂಗು ಕೂಗು, ಇನ್ನು ಜೋರಾಗಿ ಕೂಗು. ಅಯ್ಯೋ, ಯಾರು ನಿಮ್ಮನ್ನೆಲ್ಲ ಇಲ್ಲಿ ಕಟ್ಟಾಕಿದ್ದು? ಹಾಳಾದವರು ನನ್ನ ಹತ್ರ ದುಡ್ಡು ತಗೊಂಡು ನನ್ನೇ ಇಲ್ಲಿ ಕಟ್ಟಾಕಿದ್ದಾರೆ. ಈಗ ಅವ್ರೇನಾದ್ರೂ ಸಿಕ್ಕಾಕೊಂಡು ನನ್ನ ಹೆಸರು ಬಾಯ್ ಬಿಟ್ರೆ ಕಷ್ಟ. ನಾವು ಗ್ರೀನ್ ರೂಮಲ್ಲಿ ರೆಡಿ ಆಗ್ತಿದ್ವಾ, ಯಾರೋ ಇಬ್ರು ಮುಖಕ್ಕೆ ಮಾಸ್ಕ್ ಹಾಕೊಂಬಂದು ಸ್ಪ್ರೇ ಹೊಡೆದ್ಬಿಟ್ಟು ನಮ್ಮನ್ನ ಇಲ್ಲಿ ಕರ್ಕೊಂಬಂದು ಕಟ್ಟಾಕ್ಬಿಟ್ಟಿದ್ದಾರೆ. ಅದು ಯಾರೇ ಆಗಿರಲಿ, ಅವ್ರನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಸರ್, ಇವಾಗ ನಾವು ಸಿಕ್ಕಿದೀವಲ್ವಾ, ನಡೀರಿ ಹೋಗಿ ಶೋ ಕೊಡೋಣ. ಅಯ್ಯೋ, ನೀವು ಸಿಗದೆ ಇರೋದು ನೋಡಿ ಆದಿಲಕ್ಷ್ಮಿ ಇಬ್ಬರೇ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಪ್ರಿನ್ಸಿಪಲ್ ಹೇಳಿದ್ದಾರೆ. ಇವಾಗ ನೀವು ಸಿಕ್ಕಿರೋದು ನೋಡಿ ಅವ್ರ ಹತ್ರ ನಾನು ಮತ್ತೆ ಮಾತಾಡಬೇಕು. ಸರಿ, ನೀವು ಆದಿಲಕ್ಷ್ಮಿನ ಜಾಯ್ನ್ ಆಗಿ, ನಾನು ಪ್ರಿನ್ಸಿಪಲ್ ಹತ್ರ ಮಾತಾಡ್ಕೊಂಡು ಬರ್ತೀನಿ. ನಡ್ರಿ ಬೇಗ. ಅಲ್ಲ, ನಿಮ್ಮಿಬ್ರ ಮಧ್ಯೆ ಏನು ಸಮಸ್ಯೆ ಇಲ್ಲ ಅಂತಂದಮೇಲೆ ದೂರ ಆಗಬೇಕು ಅಂತ ಯಾಕೆ ಅಂದ್ಕೊಳ್ತಾ ಇದ್ದೀರಾ? ಸಂಜೀವ್ ಅವ್ರನ್ನ ನೋಡಿದ್ರೆ ಅವ್ರಿಗೆ ಡಿವೋರ್ಸ್ ಕೊಡೋಕ್ಕೆ ಇಷ್ಟನೇ ಇಲ್ಲ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಬಲ್ವಂತಕ್ಕೆ ಇಲ್ಲಿ ಬಂದು ಕೂತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅವ್ರನ್ನ ನೋಡಿದ್ರೆ ಒಳ್ಳೆ ವ್ಯಕ್ತಿ ಥರ ಕಾಣಿಸ್ತಾ ಇದ್ದಾರೆ. ಹಾಗಂದಮೇಲೆ ಹೊಂದ್ಕೊಂಡು ಹೋಗೋದು ಬಿಟ್ಟು ಯಾಕೆ ಈ ಥರ ಮಾಡ್ತಾ ಇದ್ದೀರಾ? ಮೇಡಮ್, ಈ ಮದುವೆ ಆಗಿರೋದು ನನ್ನ ಒಪ್ಪಿಗೆಯಿಂದಲ್ಲ. ಮನಸ್ಸಿಗೆ ಒಪ್ಪಿಗೆ ಇಲ್ಲದೆ ಈ ಮದುವೆ ಆಗಿರೋದ್ರಿಂದ
ನೀವು ಅವರಿಂದ ದೂರ ಆಗಬೇಕು ಅಂತ ಯೋಚನೆ ಮಾಡಿದ್ದೀರಾ? ಇದರಿಂದ ಸಂಜೀವ್ ಅವ್ರಿಗೆ ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿದ್ದೀರಾ? ಅವ್ರನ್ನ ನೋಡ್ತಿದ್ರೆ ಅವ್ರಿಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇರೋ ಥರ ಕಾಣಿಸ್ತಾ ಇದೆ. ಆ ಪ್ರೀತಿಗೆ ಮೋಸ ಮಾಡಿದಾಗ ಆಗಲ್ವಾ? ನನಗೆ ಅವ್ರ ಮೇಲೆ ಯಾವ ಪ್ರೀತಿನೂ ಇಲ್ಲ ಅಂದಮೇಲೆ ನಾನು ಹೇಗೆ ಮೇಡಮ್ ಅವ್ರಿಗೆ ಮೋಸ ಮಾಡ್ದಂಗೆ ಆಗುತ್ತೆ? ನನಗೆ ಮದುವೆ ಇಷ್ಟ ಇಲ್ಲ ಅಂತ ಮದುವೆಗಿಂತ ಮುಂಚೆನೇ ನಾನು ಅವ್ರಿಗೆ ಹೇಳಿದ್ದೀನಿ. ಹಾಗಾಗಿ ಯಾವ ತೊಂದರೆನೂ ಇಲ್ಲ ಅಲ್ವಾ? ಹೇಳಿ ಮೇಡಮ್, ಮುಂದೆ ಏನು ಮಾಡ್ಬೋದು? ಅಮೃತ ಅವ್ರಿಗೆ ಡಿವೋರ್ಸ್ ಬೇಕೇ ಬೇಕಿರೋದ್ರಿಂದ ನಾನು ಇದನ್ನು ಮೂವ್ ಮಾಡ್ತೀನಿ. ನಿಮ್ಮ ಥಾಟ್ ಪ್ರೋಸೆಸ್ ಮ್ಯಾಚ್ ಆಗ್ತಿಲ್ಲ, ಹೊಂದಾಣಿಕೆ ಇಲ್ಲ, ಲೈಫ್ ಸ್ಟೈಲ್ ಸರಿ ಹೋಗ್ತಿಲ್ಲ ಅಂತ ಬರೆದು ಸೈನ್ ಮಾಡಿ. ಮುಂದಿಂದು ನಾನು ನೋಡ್ಕೋತೀನಿ. ನೋಡಿ, ನಾಳೆನೇ ನಿಮ್ಮ ಕೇಸ್ ಹಿಯರಿಂಗ್ ಇರುತ್ತೆ. ನೀವು ಬಂದು ಅಟೆಂಡ್ ಮಾಡಿ. ನಾಳೆ ನೀವೇನಾದರೂ ಬರೋಕ್ಕಾಗಲ್ಲ ಅಂತಂದರೆ ಮುಂದಿನ ಡೇಟ್ಗೋಸ್ಕರ ಕಾಯಬೇಕಾಗುತ್ತೆ. ಆಮೇಲೆ ಪ್ರೋಸೆಸ್ಸು ಡಿಲೇ ಆಗುತ್ತೆ. ಇಲ್ಲ ಮೇಡಮ್, ನಾವು ನಾಳೆನೇ ಬಂದು ಅಟೆಂಡ್ ಮಾಡ್ತೀವಿ. ಥ್ಯಾಂಕ್ ಯು. ಈಗಿನ ಕಾಲದಲ್ಲಿ ಪ್ರೀತಿ ಮಾಡೋ ಗಂಡ ಸಿಗೋದೇ ಅಪರೂಪ. ಅಂಥದ್ರಲ್ಲಿ ಇಷ್ಟೊಂದು ಪ್ರೀತಿ ಮಾಡ್ತಾ ಇರೋ ಗಂಡನಿಂದ ದೂರ ಆಗಬೇಕು ಅಂತ ಈ ಹುಡುಗಿ ಬಯಸ್ತಾ ಇದ್ದಾಳೆ. ಇದು ಎಲ್ಲೋಗಿ ಮುಟ್ಟುತ್ತೋ ಏನೋ. ಆದರೆ ಲಾಯರ್ ಆಗಿ ನನ್ನ ಕರ್ತವ್ಯ ನಾನು ಮಾಡಲೇಬೇಕು.